ಗೈಸ್ ಇವಾಗ ಜಪಾಲಿಗೆ ಹೋಗ್ತಾ ಇದ್ದೀವಿ ಕಾರಲ್ಲಿ. ಗೈಸ್ ಇವಾಗ ಇಲ್ಲಿ ಬಂದ್ಬಿಟ್ಟು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಚೆನ್ನಾಗಿದೆ ಗೈಸ್. ನೋಡಿ ತಿಂತಾ ಇದ್ದೀವಿ. ಇದು ನೋಡಿ ಹೋಮ್ ಮೇಡ್ ಚೆನ್ನಾಗೈತೆ ಟೇಸ್ಟ್. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಬ್ಲಾಗು ತಿರುಪತಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಳೆ ಬ್ಲಾಗ್ ನೋಡಿರ್ತೀರಾ, ತಿರುಪತಿ ಬ್ಲಾಗು. ಇವಾಗ ಇಲ್ಲಿಂದ ನಾವು ಜಪಾಲಿಗೆ ಹೋಗ್ತಾ ಇದ್ದೀವಿ. ಸೊ ಎದ್ದು ಸ್ನಾನ ಎಲ್ಲ ಮಾಡಿದ್ದಾಗಿದೆ. ಇವಳು ರೆಡಿ ಆಗ್ತಾವಳೆ. ಅವರು ಶಿವು ಮತ್ತು ಶಶಾಂಕು ಲಾಡು ತರೋಕ್ಕೆ ಅಂತ ಹೋಗಿದ್ರು. ಇನ್ನೇನು ಬರ್ತಾರೆ ಅವ್ರು ಬರ್ತಾ ಇದ್ದಂಗೆ ಹೊರಡಬೇಕು. ನಿನ್ನೆ ಫುಲ್ ಲೇಟಾಗೋಯ್ತು, ಫುಲ್ ಟಯರ್ಡ್ ಆಗೋಗಿತ್ತು, ಅದಕ್ಕೆ ಲಾಡು ಏನು ತಗೊಳಕ್ಕಾಗಲಿಲ್ಲ. ಸೊ ಇವಾಗ ಅವ್ರು ಬಂದಿದ ತಕ್ಷಣ ಬ್ಯಾಗ್ನೆಲ್ಲ ರೂಮಲ್ಲಿ ಹಾಕ್ಬಿಟ್ಟು ಜಪಾಲಿಗೆ ಹೋಗೋದು. ಮುಂದೆ ತೋರಿಸ್ಕೊಡ್ತೀನಿ ಗೈಸ್. ಇವಾಗ ಜಪಾಲಿಗೆ ಹೋಗ್ತಾ ಇದ್ದೀವಿ ಕಾರಲ್ಲಿ. ನೋಡಿ ಇವನು ರೆಡಿ ಆಗವನೆ, ಅವನು ಮುಂದೆ ಕುಂತವನೆ. ಅವಳು ಫೋನಲ್ಲಿ ಮಾತಾಡ್ತಾವಳೆ. ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದೆಯಾ ಅಕ್ಕ? ರೋಡ್ ಚೆನ್ನಾಗಿದೆ ಒಂಥರ ಅಲ್ವಾ? ಫುಲ್ಲು ಆ ಕಡೆ ಈ ಕಡೆ ನೇಚರ್. ಅದೇನೋ ಡ್ಯಾಮು, ಡ್ಯಾಮು ಯಾವುದೋ ಡ್ಯಾಮ್ ಬರುತ್ತಂತೆ. ಏನು ಡ್ಯಾಮ್ ಅದು? ಗೋಗರ್ಭಂ ಡ್ಯಾಮ್ ಬರುತ್ತಂತೆ. ಆ ಡ್ಯಾಮ್ ಬಂದಾಗ ತೋರಿಸ್ತೀನಿ ಗೈಸ್. ಇವಾಗ ಇಲ್ಲಿ ಬಂದ್ಬಿಟ್ಟು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಚೆನ್ನಾಗಿದೆ. ಈ ನನ್ನ ಮಗ 5 ಕಿಲೋಮೀಟ್ರ್ ಅಂತೆಲ್ಲ ಹೇಳಿ ಎದುರಿಸ್ತವನೆ. ಅವಳು ಬರಲ್ಲ ಅಂತ ಎಲ್ಲ ಕೂತ್ಕೊಂತವಳೆ. ಎಷ್ಟು ದೂರ ಐತೆ ಅಂತ ನಂಗೆ ಗೊತ್ತಿಲ್ಲ. ಅದೇನೋ ಯಾರಾದರೂ ಸರಿ ತಿರುಪತಿಗೆ ಬಂದಾಗ ಜಪಾಲಿಗೆ ಮಾತ್ರ ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿದೆ ಪ್ಲೇಸ್. ಅಂದು ಅರ್ಲಿ ಮಾರ್ನಿಂಗ್ಸ್ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸ್. ಇದು ನಮಗಂತೂ ತುಂಬ ಇಷ್ಟ ಈ ಜಾಗ. ಮುಂದೆ ಹೋಗಿ ತೋರಿಸ್ತೀನಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ, ಪೀಸ್ ಆಗಿಲ್ವಾ? ಅದೇ ನೋಡು, ಕಿಟಿ 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 ಅಂತ ಇದೆ. ಫುಲ್ಲು ಅಷ್ಟು ಜನ ಇಲ್ಲ ಇಲ್ಲಿ, ಆರಾಮಾಗಿದೆ. ಮೆಟ್ಲು ಎಷ್ಟು ದೂರ ಇದೆ ಅಂತ ನಂಗೆ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ಬೇಗ ಬಂದಿದೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಮಳೆ ಬಂದುಬಿಟ್ರೆ ಇನ್ನೂ ಸೂಪರ್ ಆಗಿದೆ. ಇಲ್ಲೇ ನೆನ್ಕೊಂಡಿಲ್ಲ ಇದ್ಬಿಡ್ಬೋದು. ಬನ್ನಿ ಗೈಸ್, ಮುಂದೆ ಹೆಂಗಿದೆ ಅಂತ ತೋರಿಸ್ತೀನಿ ಗೈಸ್. ಫೈನಲಿ ದೇವಸ್ಥಾನ ಹತ್ರ ಬಂದು ಸಕ್ಕತ್ತಾಗಿದೆ. ವೆದರು, ದೇವಸ್ಥಾನ ಎಲ್ಲ ಚೆನ್ನಾಗಿದೆ. ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಬಂದರೆ ಅಷ್ಟು ಜನ ಇರಲ್ಲ, ಭಾಳ ಚೆನ್ನಾಗಿ ಕಾಣಿಸ್ತಾ. ಅಲ್ಲಿ ಒಂದು ಇದಿದೆ, ಕಲ್ಯಾಣಿ ಇದೆ. ಸರೌಂಡಿಂಗ್ಸ್ ಎಲ್ಲ ನೋಡಿ ಏನು ಮಸ್ತಾಗಿದೆ, ತಣ್ಣಗಿದೆ. ನೆನ್ನೆ ಮಳೆ ಬಂದಿದ್ದಕ್ಕೂ ಅದಕ್ಕೂ ಮಧ್ಯಾಹ್ನದಂಗೆ ಬಂದುಬಿಟ್ರೆ ಫುಲ್ಲು ರಶ್ ಆಗುತ್ತಂತೆ. ಸೊ ಆಲ್ಮೋಸ್ಟು ಅರ್ಲಿ ಮಾರ್ನಿಂಗ್ ಹಂಗೆ ಬರೋ ಥರ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ಬಂದು ಮುಂದೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ದೇವಸ್ಥಾನದಿಂದ ವಾಪಸ್ ಹೊರಟ್ವಿ. ಫುಲ್ ಪೀಸ್ಫುಲ್ ದೇವಸ್ಥಾನ ಅಂತ ಅಂದ್ಕೊಳ್ಳಿ. ಕುತ್ಕೊಂಡು ಗೈಸ್ ದೇವಸ್ಥಾನ ಮುಗಿಸ್ಕೊಂಡು ವಾಪಸ್ ಹೊರಟ್ವಿ. ಅಲ್ಲಿ ನೋಡಿ ದೇವಸ್ಥಾನದಲ್ಲಿ ಏನೂ ಮಾಡಲಿಲ್ಲ. ಹೋಗೋ ರೋಡಲ್ಲಿ ಕುಂಚಿರೋದು ನೋಡಿ ಇವರು. ಇವನೊಬ್ಬ, ಅಲ್ಲಿ ಒಬ್ಬಳು, ಅವಳು ನೋಡಿ ಫುಲ್ಲು ಯಾರು ನಾವು ಗೊತ್ತೇ ಇಲ್ಲ ಅನ್ನೋ ಥರ ಕೂತ್ಕೊಂಡವಳೆ ಎಷ್ಟು ದೂರದಲ್ಲಿ ಹೋಗ್ಬಿಟ್ಟು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವನೊಬ್ಬ, ನಾನು ಇವನು ಸೀನರಿ. ಹಿಂದೆಗಡೆ ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಫುಲ್ಲು ಒಳ್ಳೆ ಯಾವುದೋ ಪಾರ್ಕ್ ಥರ ಇದ್ದಂಗಿದೆ. ತುಂಬ ಚೆನ್ನಾಗಿದೆ ಜಪಾಲಿ, ವರ್ತ್. ಇವಾಗ ವಾಪಸ್ಸು ತಿರುಮಲಗೆ ಹೋಗಿ ದೇವಸ್ಥಾನದ ಹತ್ರ ಹೋಗಿ ಟಿಫನ್ ಮಾಡಿ ತಿಂಡಿ ತಿಂದು ಮುಂದಿನ ಕೆಲಸ ನೋಡಬೇಕು. ಸೊ ಲೆಟ್ಸ್ ಗೋ. ಸ್ಟೇ ಟ್ಯೂನ್. ಜೋಗೋ
ಗೈಸ್ ನಾವು ಹೋಗ್ಬೇಕಾದ್ರೆ ಅಷ್ಟು ಜನ ಇರಲಿಲ್ಲ. ಇವಾಗ ನೋಡಿ ನಿಧಾನಕ್ಕೆ ಜನ ಎಲ್ಲ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಂಗೆ ಮಾವಿನಕಾಯಿ ಅದು ಇದು ಅಂಗಡಿಗಳು ಇಡೋಕ್ಕೆ ಸ್ಟಾರ್ಟ್ ಮಾಡ್ತಾವ್ರೆ. ಅದಕ್ಕೆ ಬೆಳಿಗ್ಗೆ ಬೇಗ ಬಂದುಬಿಟ್ರೆ ಕ್ಲೀನಾಗಿ ಆರಾಮಾಗಿ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು ಪೀಸ್ಫುಲ್ಲಾಗಿ. ಅವರಿಬ್ಬರು ಮುಂದೆ ಹೋಗೋರೆ, ನಾವು ನಿಧಾನಕ್ಕೆ ಬರ್ತಾಯಿದ್ವಿ. ನೋಡಿ ಇಲ್ಲಿ ಏನೋ ಸಂಶೋಧನೆ ಮಾಡ್ತಾವನೆ ಅಣ್ಣ, ಸಂಶೋಧನೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ನೋಡಿ ಜನ ಇವಾಗ ಬರ್ತಾರೆ, ಎಷ್ಟೊಂದು ಜನ ಲೈನಾಗಿ. ಸೊ ಆದಷ್ಟು ಬೆಳಿಗ್ಗೆ ಬೇಗ ಬರೋಕ್ಕೆ ಟ್ರೈ ಮಾಡಿ. ಅದೇ ಬೆಸ್ಟ್ ಜಪಾಲಿ ಎಕ್ಸ್ಪೀರಿಯನ್ಸ್ ಇಸ್ ಅರ್ಲಿ ಮಾರ್ನಿಂಗ್. ಯಾವಾಗಲೇ ನಾವು ಬಂದಾಗ ಈ ಥರ ಸ್ಟಾಲ್ಗಳು ಯಾವೂ ಇರಲಿಲ್ಲ. ಇವಾಗ ಎಲ್ಲ ಸ್ಟಾಲ್ಗಳು ಸ್ಟಾರ್ಟ್ ಆಗ್ತಾಯಿರ್ತದೆ. ಆಮೇಲೆ ಮಧ್ಯಾಹ್ನ ಹೋಗ್ತಾ ಹೋಗ್ತಾ ಫುಲ್ಲು ರಶ್ ಆಗೋಗ್ಬಿಡುತ್ತೆ ದೇವಸ್ಥಾನನೂ. ಸೊ ಬೇಗ ಬರಬೇಕು ಗೈಸ್. ಇವಾಗ ತಿಂಡಿ ತಿನ್ನೋಕ್ಕೆ ಅಂತ ಹೊರಟಿದ್ದೀವಿ. ಹೋಮ್ ಮೇಡ್ ಟಿಫನ್ ಅಂತ ಕರ್ಕೊಂಡು ಹೋಗ್ತಾಯಿದ್ದೇನೆ. ಇಲ್ಲಿ ಮನೇಲಿ ಮಾಡ್ತಾರೆ ಗೈಸ್. ತಿರುಮಲಾಗೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡಬೇಡಿ. ಟಿಫನ್ಗೆ ಜನರಲ್ಲಾಗಿ ಟಿಫನ್ಗೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಅಲ್ಲೆಲ್ಲ ಜನ ಇದ್ದಾರಲ್ಲ, ಅಲ್ಲ ಅಲ್ಲೆಲ್ಲ ಜನ ಕಾಣಿಸ್ತಾ ಇದ್ದಾರೆ. ಅಲ್ಲಿ ಟೌನಲ್ಲಿ ರೋಡಲ್ಲೆಲ್ಲ ಅದೇ ಇರುತ್ತೆ, ಮಾಡ್ತಾ ಇರ್ತಾರೆ ಫುಲ್ಲು ಹೋಮ್ ಮೇಡ್ ಟಿಫನ್ ಅಂತೆ. ಸೊ ಇಲ್ಲಿ ವೆಂಕಟಾದ್ರಿ ನಿಲಯ ಅಂತ ಇದೆ, ಅದ್ರ ಆಪೋಸಿಟ್ ಚಿಕ್ಕ ರೋಡಲ್ಲಿ ಬಂದರೆ ಇಲ್ಲೆಲ್ಲ ಮನೇಲಿ. ಅಲ್ಲಿ ನೋಡಿ ಮನೆ ಮುಂದೆ ಇಡ್ಲಿ ಕ್ಯಾನ್ ಹಾಕೊಂಡಿರೋದು ತೋರಿಸ್ತೀನಿ ನೋಡಿ. ಅಲ್ಲಿ ಇಡ್ಲಿ ನೋಡಿ, ಅಲ್ಲಿ ಮನೆ ಮುಂದೆ ಇಡ್ಲಿ ಕ್ಯಾನು, ನೀರಿನ ಕ್ಯಾನ್ ಎಲ್ಲ ಹಾಕೊಂಡವ್ರೆ. ಈ ಥರ ಹೋಮ್ ಮೇಡ್ ಫುಡ್ಡು. ಇಲ್ಲೆಲ್ಲ ಜನ ಇದ್ದಾರೆ ನೋಡಿ. ಇಲ್ಲಿ ಬಂದಿದ್ದೀವಿ ತಿಂಡಿ ತಿನ್ನೋಣ ಅಂತ. ಅವರು ಅಲ್ಲಿ ಬರ್ತಾ ಇದ್ದಾರೆ. ಈಗ ತಿಂಡಿ ತಿನ್ಕೊಂಡು ಮುಂದೆ ತಿರುಪತಿಗೆ ಹೋಗಿ ಬೆಂಗಳೂರಿಗೆ ಹೋಗೋದು ಅಷ್ಟೇ ಗೈಸ್. ನೋಡಿ ತಿಂತಾಯಿದ್ದೀವಿ. ಇಲ್ಲಿದೆ ನೋಡಿ ಹೋಮ್ ಮೇಡ್, ಚೆನ್ನಾಗೈತೆ ಟೇಸ್ಟ್. ಅವನು ಕಾಣಿಸ್ತಾ ಇಲ್ಲ, ನಿಜವಾಗ್ಲೂ ವರ್ತು. ಬಂದು ಇಲ್ಲೇ ಟ್ರೈ ಮಾಡಿ ಗೈಸ್. ಬಸ್ಸಲ್ಲಿ ಹೊರಟಿದ್ದೀವಿ ವಾಪಸ್ ಬೆಂಗಳೂರಿಗೆ. ಇವಳಾಗಲೇ ಮಲ್ಕೊಳ್ಳೋ ಥರ ಡ್ರಾಮಾ ಮಾಡ್ತಾಳೆ. ವ್ಲಾಗ್ ಮಾಡುವಂತೆ ಇವಾಗ ತಾನೆ ಅಂದ್ಬಿಟ್ಟು ಕಂಟೆಂಟ್ ಬೇಕು ಅಂದ್ಬಿಟ್ಟು ಮಲ್ಕೊಂಬಿಟ್ಟವಳೆ. ಇವು ನೋಡಿ ಫ್ರೆಶ್ ಬಸ್ಸಲ್ಲಿ ಬರ್ತಾಯಿದ್ದೀವಿ. ಇದು ಸ್ನ್ಯಾಕ್ಸ್ದು ಬಾಕ್ಸ್ ಕೊಟ್ಟಿದ್ದಾರೆ ಆಯಿತಾ, ಸ್ನ್ಯಾಕ್ಸ್ ಬಾಕ್ಸು. ಈ ನನ್ನ ಮಗ ಆಗಲೇ ಒಂದು ಬಾಕ್ಸ್ ತಿಂದು ಖಾಲಿ ಮಾಡಾಕ್ಬಿಟ್ಟು ನೆನ್ನೆ ತೊಗೊಂಡಿದ್ದು ಏನೇನೋ ತಿಂತವನು. ಇವಾಗ ಅವನು ಕಿವಿ ಕೇಳಲ್ವಂತೆ ಅಂಥವೆಲ್ಲ ನೋಡಿ. ಒಂದು ಒಳ್ಳೆ ಗಿರಣಿ ಸ್ಟಾರ್ಟ್ ಆದರೆ ನಿಲ್ಲೋದೇ ಇಲ್ಲ. ಗೈಸ್ ಇವಾಗ ಮನೆ ಹತ್ರ ಬಂದೆ. ಮನೆಯವ್ರದ್ದು ರಿಯಾಕ್ಷನ್ ನೋಡೋಣ, ಗುಂಡು ಹೊಡ್ಸಿರೋದಕ್ಕೆ ಹೆಂಗಿರುತ್ತೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ. ನಮ್ಮ ಪಾಪು ಗುರ್ತಿಡ್ತಾಳೆ ಇಲ್ಲ ಗೊತ್ತಿಲ್ಲ. ಗುಂಡ ಕೂದಲು ಕೊಡಕ್ಕೆ ಹೋತು. ಏನು ಗೈಸ್? ಸೊ ಫೈನಲಿ ಮನೆಗೆ ವಾಪಸ್ ಬಂದೆ. ನೋಡಿ ನಮ್ಮ ಪಾಪ. ಮಧ್ಯಾಹ್ನ ಅದಾದಮೇಲೆ ಜಾಸ್ತಿ ಕ್ಲಿಪ್ಸ್ ತೊಗೊಳಕ್ಕೆ ಆಗಲಿಲ್ಲ. ಅಲ್ಲಿ ಊಟಕ್ಕೆ ತಿನ್ಸಿದ್ರು, ಊಟ
ಮಾಡೋದು ಲೇಟ್ ಆಗೋಯ್ತು. ಹಂಗೆ ಬಂದು ಬಸ್ ಹತ್ಬಿಟ್ವಿ. ಸಿಕ್ಕಾಪಟ್ಟೆ ನಿದ್ದೆ ಬೇರೆ ಬರ್ತಾಯಿತ್ತು. ಹಂಗೆ ಮಲ್ಕೊಂಬಿಟ್ಟು ಎಲ್ಲ ಇಳ್ಕೊಂಡು ಹೋದಾಗೂ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅಟ್ಲೀಸ್ಟ್ ರಿಯಾಕ್ಷನ್ ವೀಡಿಯೋ ಆದರೂ ಮಾಡೋಣ ಅಂದ್ಬಿಟ್ಟು ಮನೆಯವ್ರದ್ದು ರಿಯಾಕ್ಷನ್ ವೀಡಿಯೋ ಮಾಡಿದ್ದೀನಿ. ಸೊ ಒಂದು ಇದು ಚಿಕ್ಕ ವ್ಲಾಗ್ ಆಗಿದೆ, ಜಾಸ್ತಿ ಕ್ಲಿಪ್ಸ್ ಇಲ್ಲ. ಹಾಗಾಗಿ ಫುಲ್ ಟಯರ್ಡ್ ಆಗಿತ್ತಲ್ಲ, ಅದಕ್ಕೆ ಏನು ಜಾಸ್ತಿ ತಗೊಳಕ್ಕಾಗಲಿಲ್ಲ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you in the next vlog. Till then, bye bye.